ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಪವರ್ ಪ್ಲಸ್ ಬಸ್ ಮೋಡನ್ನು ತಂದಿರುವಂಥದ್ದು, ಬಸ್ ಮೋಡ್ ಜೊತೆ ಮತ್ತು ಲಿವರಿನೂ ತಂದಿರುವಂಥದ್ದು ಗೈಸ್. ಇದನ್ನು ಮಾಡಿದವರು ಬಂದುಬಿಟ್ಟು ರೋಲಾಸ್ಟರ್ ಅಂತ ಹೇಳ್ಬಿಟ್ಟು ಗೈಸ್. ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಮಾಡೋರು ಅಂತ, ಫ್ರಂಟ್ ಲುಕ್ಕು ನೋಡ್ತಾ ಇರ್ಬೋದು. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು ಗೈಸ್. ಇಲ್ಲಿ ತನಕ ವಿಡಿಯೋ ನೋಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿ ಎಲ್ಲ ಮಾಡೋರೆ. ಇದು ಎಲೆಕ್ಟ್ರಿಕ್ ಬಸ್ ಆಗಿರುತ್ತೆ ಗೈಸ್. ನೋಡ್ತಾ ಇರ್ಬೋದು ಅಲ್ಲಿ ವೆಲ್ಕಮ್ ಟು KSRTC ಅಂತ ಎಲ್ಲ ಹಾಕಿರುವಂಥದ್ದು ಗೈಸ್. ಒಳಗೆ ಪ್ಯಾಸೆಂಜರ್ಸ್ ಎಲ್ಲ ಕೂತಿರುವಂಥದ್ದು. ಇದಕ್ಕೆ ಲಿವರಿ ಅವರೇ ಕೊಟ್ಟವ್ರೆ. ಅದಕ್ಕೆ ಕ್ರೇಟ್ ಬೋಲ್ಡ್ಗೆ ಯಾವುದೇ ರೀತಿಯಾದ ನಂಬರ್ ಇಲ್ಲ. ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಪವರ್ ಪ್ಲಸ್ ಅಂತ ಯಾವ ರೀತಿ ಹಾಕಿ ಮಾಡೋರೆ ಅಂತಲೇ ಹೇಳ್ಬೋದು. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರೆ ಅಂತಲೇ ಹೇಳ್ಬೋದು ಗೈಸ್. ಚೆನ್ನಾಗಿ ಮಾಡೋರೆ. ವೀಲ್ ಕ್ಯಾಪ್ ಎಲ್ಲ ಅಲ್ಟಿಮೇಟಾಗಿ ಕ್ರಿಯೇಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಬ್ಯಾಕ್ ವೀಲ್ ಕ್ಯಾಪ್ ಯಾವ ರೀತಿ ಐತೆ ಅಂತ ಗೈಸ್. ಇನ್ನು ಆ ಕಡೆ ಸೈಡ್ ನೋಡೋದು, ಆ ಕಡೆ ಬ್ಯಾಕ್ ನೋಡೋದಾದ್ರೆ ತೋರಿಸ್ತೀನಿ ತಡ್ರಿ ಗೈಸ್. ಈ ಬಸ್ ಬೇರೆ ಬತ್ತಾ, ಆ ಕಡೆಗೆ ಹಿಂಗೆ ಹೋಗೋಣ. ನೋಡ್ತಾ ಇರ್ಬೋದಲ್ಲ ಗೈಸ್ ಬ್ಯಾಕ್ ಲುಕ್ ಯಾವ ರೀತಿ ಐತೆ ಅಂತ ಗೈಸ್. ಇಲ್ಲಿ ತನಕ ಮತ್ತೆ ವಿಡಿಯೋ ನೋಡಿರ್ತೀರ, ಮತ್ತೊಂದ್ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ನಮಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನು ಆ ಕಡೆ ಸೈಡಿಗೆ ಹೋಗೋದಾದ್ರೆ ಅಲ್ಟಿಮೇಟಾಗಿ ಆ ಕಡೆನೂ ಕ್ರಿಯೇಟ್ ಮಾಡೋರೆ, ಆ ಕಡೆ ಸೇಮು ಡಿಟ್ಟು ಕ್ರಿಯೇಟ್ ಮಾಡೋರೆ ಗೈಸ್. ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ ಗೈಸ್. ಪೂರ ಹಾಕೊಳ್ಳೋದು ಅರ್ಥ ಆಗುತ್ತೆ, ಇಲ್ಲದೆ ಹೋದ್ರೆ ಆಮೇಲೆ ಅರ್ಥ ಆಗಲ್ಲ. ಬ್ಯಾಕ್ ವೀಲ್ ಕ್ಯಾಪ್ ಎಲ್ಲ ನೋಡಿದ್ರಲ್ಲ ಗೈಸ್. ಇನ್ನು ಫ್ರಂಟ್ 3 ಆ್ಯನಿಮೇಷನ್ ಕೀ ಕೊಟ್ಟವ್ರೆ. ಆ್ಯನಿಮೇಷನ್ ಕೀ ಬಗ್ಗೆ ನೋಡೋಣ ಬನ್ನಿ ಗೈಸ್. ಫಸ್ಟ್ನೇ ಆ್ಯನಿಮೇಷನ್ ಕೀ ಡೋರ್ ಬಟನ್ ಹೊತ್ತಿದ್ರೆ ಡೋರ್ ಬಟನ್ ಆಫ್ ಆಗುತ್ತೆ, ಸ್ಕ್ರಬ್ಬರ್ ಹೊತ್ತಿದ್ರೆ ಸ್ಕ್ರಬ್ಬರ್ ಆನ್ ಆಗುತ್ತೆ ಗೈಸ್. ಫಸ್ಟ್ನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಗೈಸ್ ಅಲ್ಲಿ ವಿಂಡೋಸು ಮತ್ತು ಈ ಕರ್ಟನ್ಸ್ ಎಲ್ಲ ಇರ್ತಲ್ಲ, ಅದು ಆ ಕಡೆ ಈ ಕಡೆ ಸರಿಯುತ್ತೆ ಗೈಸ್. ಸೆಕೆಂಡ್ನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಡ್ರೈವರ್ ಡೋರು. ಮೂರನೇ ಆ್ಯನಿಮೇಷನ್ ಕೀ ಬಂದುಬಿಟ್ಟು ಒಳಗೆ ಇದಿರುತ್ತೆ ಗೈಸ್, ಏನಪ್ಪ TV, ಅದು ಓಪನ್ ಆಗುತ್ತೆ ಗೈಸ್. ನೋಡ್ತಾ ಇರ್ಬೋದಲ್ಲ. ಸಸ್ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇರ್ಬೋದು, ಸಸ್ಪೆನ್ಷನ್ ಅಂತೂ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಸ್ಪೀಡಾಗಿ ಹೋಗುತ್ತೆ ಗೈಸ್. ಫಸ್ಟ್ 5 ಗೇರ್ಗೆ ಹೋಗ್ಬಿಡುತ್ತೆ, ಟಾಪ್ ಗೇರಿಗೆ ಹೊಂಟೋಗ್ಬಿಡುತ್ತೆ. ಬೇಗ ಅಂದರೆ ಬೇಗ ಹೋಗುತ್ತೆ ಗೈಸ್. ನೋಡ್ತಾ ಇರ್ಬೋದಲ್ಲ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು. ಸಸ್ಪೆನ್ಷನ್ ಬಗ್ಗೆ ಅಂತೂ ಮಾತಾಡಿದ್ರೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಗೈಸ್ ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಪಾಸ್ವರ್ಡ್ ಇರುತ್ತೆ ನೋಡ್ತಿರ್ಬೋದು. 2.38ಕ್ಕೆ ಪಾಸ್ವರ್ಡ್ ಬರುವಂಥದ್ದು. ಮೋರ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಅಲ್ಲಿ ನೋಡ್ತಾ ಇರ್ಬೋದಲ್ಲ ಮೋಡ್ ಲಿಂಕ್ ಅಂತ ಇದೆ ಗೈಸ್, ಲಿವರಿ ಲಿಂಕ್ ಅಂತ ಇದೆ. ಲಿವರಿ ಲಿಂಕ್ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋಣ, ಮೋಡ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಶೇರ್ಸ್ ಮೋಡ್ ವೆಬ್ಸೈಟ್ಗೆ ಹೋಗುತ್ತೆ, ಬ್ಲೂ ಕಲರ್ದಾಗ ಕ್ಲಿಕ್ ಮಾಡುತ್ತೆ ಗೈಸ್. ಅಲ್ಲಿ ನೋಡ್ಕೊಂಡಿರೋ ಪಾಸ್ವರ್ಡ್ನ ನೀವು ಹಾಕಬೇಕಾಗುತ್ತೆ ಗೈಸ್. ಪಾಸ್ವರ್ಡ್ನ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ 5 ಸೆಕೆಂಡ್ ವೆಯ್ಟ್ ಆದಮೇಲೆ ಪಾಸ್ವರ್ಡ್ ಎಂಟರ್ ಮಾಡಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು ನಮ್ಮ ಪಾಸ್ವರ್ಡ್ನ ಎಂಟರ್ ಮಾಡಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರುವಂಥದ್ದು ಗೈಸ್. ಈ ಥರ ವೈಟ್ ಸ್ಕ್ರೀನ್ ಆದಲ್ಲಿ ಬ್ಯಾಕ್ ಬನ್ನಿ ಗೈಸ್. ಆಮೇಲೆ ಗೈಸ್ ನೋಡ್ತಿರ್ಬೋದು ಇದೇ ಥರ ಒಂದು 3-4 ಸಲ ಮಾಡಿ ನೆಕ್ಸ್ಟ್ ಪೇಜ್ಗೆ ಕಂಟಿನ್ಯೂ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು 3-4 ಸಲ ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಬನ್ನಿ. ನೋಡ್ತಾ ಇರ್ಬೋದಲ್ಲ ಗೈಸ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗ್ತಾ ಇರುವಂಥದ್ದು. ಅಷ್ಟು ಲಿವರಿ ಡೌನ್ಲೋಡ್ ಮಾಡ್ಕೊಬರೋಣ ಬನ್ನಿ. ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಶೇರ್ಸ್ ಮೋಡ್ ವೆಬ್ಸೈಟು ಅದು ಸೇಮ್ ಡಿಟ್ಟು ಅದೇ ಥರ ಡೌನ್ಲೋಡ್ ಮಾಡಬೇಕು. ಅದೇ ಇದಕ್ಕೆ ಯಾವುದೇ ರೀತಿಯಾದ ಪಾಸ್ವರ್ಡ್ ಇಲ್ಲ ಗೈಸ್. ಇಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಾದ್ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲೂ ಸೇಮ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಒಂದು 3-4 ಸಲ ಕ್ಲಿಕ್ ಮಾಡಿ ವೈಟ್ ಸ್ಕ್ರೀನ್ ಬಂದಲ್ಲಿ ಈ ಥರ ಬ್ಯಾಕ್ ಬನ್ನಿ ಗೈಸ್. ನೋಡ್ತಾ ಇರ್ಬೋದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಗ್ತಾ ಇರುವಂಥದ್ದು. ಡೌನ್ಲೋಡ್ ಆದಮೇಲೆ ಗೈಸ್ ಇವು 2 ಆ್ಯಪು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತೆ. ಝೆಡ್ ಆ್ಯಪ್ ಅಂತ ಹೇಳ್ಬಿಟ್ಟು, ಬಸ್ ಸಿಮ್ಯುಲೇಟರ್ ಆ್ಯಪ್ ಅಂತ ಹೇಳ್ಬಿಟ್ಟು ಇವನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್. ಮಾಡಿಫೈಡ್ ಬೇಕು ಅಂದರೆ ನೀವು ಟ್ರಾಫಿಕ್ ಮಾಡೋಕ್ಕಾಗತ್ತೆ. ಝೆಡ್ ಆ್ಯಪ್ನ ಓಪನ್ ಮಾಡಿ ಡೌನ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅಲ್ಲಿ ಸ್ಕ್ರೋಲ್ ಮಾಡ್ಕೊಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಕೆಳಗೆ ಬನ್ನಿ. ಅಲ್ಲಿರೋಂಥದ್ದು ವೈಟ್ ಫೈಲ್ ಅದನ್ನ 1 ಸೆಕೆಂಡ್ ಹೊತ್ತಿಟ್ಕೊಂಡು ಕಟ್ ಆಪ್ಷನ್ ಕ್ಲಿಕ್ ಮಾಡಿ ಡೌನ್ಲೋಡ್ ಡಿವೈಸ್ ಸ್ಟೋರೇಜು. ನಂದು ಡಾಕ್ಯುಮೆಂಟ್ಸ್ ಎಲ್ಲ ಐತೆ ಬಸ್ ಸೀಟ್ ಫೋಲ್ಡ್ರ್ ಹುಡುಕಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್. ಪೇಸ್ಟ್ ಮಾಡಿದ ತಕ್ಷಣ ಗೇಮ್ನ ನೀವು ಬ್ಯಾಕ್ ಬಂದುಬಿಟ್ಟು ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು ನಂತರ ಈ ಥರ ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿಗಂಟ ವೀಡಿಯೋ ನೋಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದು 3ನೇ ಸಲ ಹೇಳ್ತಾ ಇರುವಂಥದ್ದು ಗೈಸ್. ಓಪನ್ ಮಾಡಿದ ತಕ್ಷಣ ಗೈಸ್ ಗೇಮ್ನ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಾರಿ ಗೈಸ್ ಒಂಚೂರು ನೆಟ್ ಆನ್ ಮಾಡಿರಲಿಲ್ಲ, ಅದೇ ಪ್ರಾಬ್ಲಮ್ ಆಯಿತು. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಆ ಕಡೆನೇ ಈ ಕಡೆನಾದ್ರೂ ನೀವು ಕ್ಲಿಕ್ ಮಾಡಿ. ಅವರೇ ಆಲ್ರೆಡಿ ಲಿವರಿ ಕೊಟ್ಟಿರ್ತಾರೆ, ನಾವು ಅದಕ್ಕೆ ನಾವು ಲಿವರಿ ಹಾಕ್ಕೊಂಡಿರೋದನ್ನ ಹಾಕ್ಕೊಬೇಕು. ನಿಮ್ಗೆ ಇಷ್ಟ ಇದ್ದರೆ ಅದನ್ನೇ ಇರಲಿ ಅಂತ ಬಿಡಿ.
ಅಲ್ಲಿ ಐ ಕೊಟ್ಬಿಟ್ಟು ಡಿವೈಸ್ ಗ್ಯಾಲರಿ ಮೇಲೆ ಕೊಟ್ಬಿಟ್ಟು ಇಲ್ಲಿ ಲಿವರಿ ಹಾಕೊಂಡ್ರೆ ಮುಗೀತು ಗೈಸ್. ನೋಡ್ತಾ ಇರ್ಬೋದಲ್ಲ, ಈ ಥರ ಒಂದು ವೈಟ್ ಸ್ಕ್ರೀನ್ ಆಗುತ್ತೆ. ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಲಿವರಿ ಇರುತ್ತೆ, ನೋಡ್ತಾ ಇರ್ಬೋದು KSRTC PNG ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಲಿವರಿ ಹಾಕಿರುವಂಥದ್ದು. ಇಲ್ಲಿ ಗ್ರೀನ್ ಕಲರ್ ಅಪ್ಲೈ ಅಂತ ಬರುತ್ತೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ 15,000 ಅಮೌಂಟ್ ಕೊಡಿ, ಇಲ್ಲ ಫ್ರೀ ಕೊಡಿ. ಫ್ರೀ ಕೊಟ್ಟರೆ ಹ್ಯಾಡ್ ಬರುತ್ತೆ. ನೋಡ್ತಾ ಇರ್ಬೋದು, ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.